ನಾ ರಾಜಕಾರಣಕ್ಕೆ ಬರಕ್ಕಿನ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ನಾನು ಪ್ಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಹೋಗಿದ್ದವನು. ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ, ತೆಲುಗು ದೇಶಂ ಬಗ್ಗೆ ತಿಳಿದಿದ್ದೇನೆ, RSS ಬಗ್ಗೆ ತಿಳಿದಿದ್ದೇನೆ, ಬಿಜೆಪಿ ಬಗ್ಗೆ ತಿಳಿದಿದ್ದೇನೆ, ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ, ಅವರ ಅಜೆಂಡಾಗಳು ತಿಳಿದುಕೊಂಡಿದ್ದೇನೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ, ನಾನು ಕೇರಳಗೆ ಒಂದು 3-4 ವರ್ಷದಿಂದ ಮುಸ್ಲಿಂ ಲೀಗ್ ಯೂತ್ ಕಾನ್ಫರೆನ್ಸ್ ಕೂಡ ಹೋಗಿದ್ದೆ. ಅವರ ಶಿಸ್ತು, ಅವರ ಸಂಘಟನೆ ನೋಡಿ ಬೆರಗಾಗ್ಬಿಟ್ಟೆ ನಾನು. ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು, UDF ಅಲೈನ್ಸ್ ಪಾರ್ಟ್ನರ್ ಅವರು. ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ. ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ, ಬಿಜೆಪಿ ಅಧಿಕಾರ ಬರಕ್ಕಿನ ಮುಂಚಿತವಾಗಿ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ RSS ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ, ಚೆನ್ನೈನಹಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ, ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಬೇಕಾದ್ದು ಕೂಡ ನನ್ನ ಕರ್ತವ್ಯ. ಈ ದಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಹೇಳಬೇಕಾದ್ರೆ, ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡಿರುವಂತ ಮಾತು. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಕೂತಿದ್ದಾರೆ. 100 ವರ್ಷ ಆಗಿದೆ. 100 ವರ್ಷಕ್ಕೆ 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನ್ ನಾನು ಪ್ರಾರಂಭ ಮಾಡಿ ಆಲೆ 70-75 ಜಾಗಗಳ ಸಿದ್ಧತೆ ಆಗಿದೆ. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿಲಿ ನಾನು ಮಾಡಿರೋ ಹೋರಾಟ, ನನ್ನ ವಯಸ್ಸನ್ನ ಮಾಡ್ತಾರೆ ಹೇಳ್ತಾ ಇರೋದು, ಹಿರಿಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಟಿಲ್ ಟುಡೇ, ನೋ ಒನ್ ಕ್ಯಾನ್ ಹತ್ರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಷ್ಟ್ರೀಯ ನಾಯಕ, MLAಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ MLAಗಳಿಗೆ ಅವರ ಸರ್ಕಾರ ಪತನ ಆಗುವ ಕ್ಷೇತ್ರದಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿದಂತ ಸಂದರ್ಭದಲ್ಲಿ 100 ಜನಕ್ಕೂ ಹೆಚ್ಚು MLAಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಆಗೂ ಕೂಡ ಇದೇ ತರ ಕುತಂತ್ರ, ನಾನು ಯಾವುದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು, ಪಾಪ ಯಾವ ಡೀರು ನೋಡ್ಲಿಲ್ಲ, ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಆಗ ಒಂದು ದೊಡ್ಡ ನ್ಯೂಸ್ ಮಾಡಿದ್ರು. ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು. ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಆಗೂ ಕೂಡ ಸುಮಾರು 77 ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು 400 ಕೇಸ್, ಒಟ್ಟು 400 ಕೇಸ್ ಅದನ್ನು ಹಾಕಿ ED, CBI, ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು. ಇನ್ ದಿ ಪ್ರೋಸೆಸ್ ED ಕೇಸ್ ಹಾಕಿದ್ರು, ನನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿದ್ದೆ, ಜೈಲಿಂದ ಹೊರಬಂದಿದ್ದೀನಿ, ಇವತ್ತು ಕೂತ್ಕೊಳ್ತಾ ಇದ್ದೀನಿ. ಬಹಳ ಜನ ಖುಷಿ ಪಟ್ಟರು, ಬಹಳ ಜನ ಟೀಕೆ ಮಾಡಿದ್ರು. ರಾಜಕಾರಣ DK ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿಲ್ಲ, ಇವತ್ತು ಮಲಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ
ಮಲಗಿದ್ದು ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.